ಇಲ್ಲಿ ನೋಡಿ, ಇಲ್ಲೊಂದು ಹಂದಿ, ಅಲ್ಲೊಂದು ಹಂದಿ. ಗೈಸ್ ನೋಡಿ ಗೈಸ್, ನನ್ನೇ ಹಂದಿ ಅಂತವನೆ. ನಾನು ನೀ ಹಂದಿಯೋ? ನೀ ಹಂದಿಯೋ? ನಾನಲ್ಲ ಗೈಸ್ ಹಂದಿ, ಅವ್ರು ಹಂದಿ. ನಾನು ಹಂದಿ ಅಂಡ್ ಹಂದಿ ಫ್ಯಾಮಿಲೀಸ್. ನಾನು ನೋಡಿದ್ರೆ ಹಂದಿ ತರ ಕಾಣಿಸ್ತಿಲ್ಲ ಗೈಸ್. ಎಸ್, ನೀ ಹಂದಿಯೋ? ಸೊ ಜಸ್ಟ್ ಮದ್ದೂರ್ಗೆ ಹೋಗೋರ್ಗು ಒಂದೇ ಪ್ರೈಸು ಆ್ಯಂಡ್ ಮೈಸೂರಿಗೆ ಹೋಗೋರ್ಗು ಒಂದೇ ಪ್ರೈಸ್ ಅಂತಂದರೆ ಸೊ ಅದು ನಾಟ್ ವರ್ತ್ ಅಂತ ಅನ್ಸುತ್ತೆ ನಮ್ಮ ಪ್ರಕಾರ. ಆ್ಯಂಡ್ ನಿನಗೇನು ಅನಿಸುತ್ತೆ ಇದ್ರ ಬಗ್ಗೆ? ಆಗಲ್ಲ ದೊರಡೆ ಅನ್ಸುತ್ತೆ ಗೈಸ್. ಆ್ಯಂಡ್ ಇನ್ನೊಂದು ಬಜ್ಜಿ ಬೋಂಡ ತಿಂದ್ವಿ, ಇಲ್ಲೆಲ್ಲ ಸ್ನಾಕ್ಸ್. ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಫುಲ್ಲು ಬಜ್ಜಿ ಬೋಂಡ ಎಲ್ಲ ಬಾರ್ಸ್ ಬಿಸಾಕಿದ್ದಾರೆ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಇವಾಗೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ತುಂಬ ದಿನದ ನಂತರ ನಾನು ವ್ಲಾಗಲ್ಲಿ ಬಂದಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ತುಂಬ ಸ್ಪೆಷಲ್ ಡೇ. ಯಾಕಂತಂದರೆ ನಾವು ಹೋಲ್ ಫ್ಯಾಮಿಲಿ ಹೊರಗಡೆ ಹೋಗ್ತಾ ಇದ್ದೀವಿ. ಐ ಮೀನ್ ಲೈಕ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ಯಾವ ಟೆಂಪಲ್ಲು ಅಂತಲೂ ನೋಡಿರ್ತೀರಾ. ಮಾಲೆ ಮಹದೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ 1 year ಆಗಿ ಬರ್ತಾ ಇದೆ. ಲಾಸ್ಟ್ ಹೋಗಿದ್ದಾಗ ನಾವು ಶಿವರಾತ್ರಿ ಟೈಮಲ್ಲಿ ಹೋಗಿದ್ದು. ಸೊ ಅವಾಗಂತೂ ಸಖತ್ತಾಗಿತ್ತು. ಅಲ್ಲಿ ಜಾತ್ರೆ ಥರ ಫುಲ್ ಎಲ್ಲ ನಡೀತಾ ಇದೆಲ್ಲ ಸಖತ್ತಾಗಿತ್ತು. ಆ್ಯಂಡ್ ಇವಾಗ ಜಾತ್ರೆ ಏನಿಲ್ಲ, ಜಸ್ಟ್ ಏನಂತಂದರೆ ನಮ್ಮ ತಂದೆಯವರು ಮುಡಿ ಕೊಡಬೇಕು ಅಂತಂದ್ರು. ಆ್ಯಂಡ್ 1 year ಮೇಲೆ ಆಗಿತ್ತಲ್ಲ, ಸೊ ಬೆಟ್ಟಕ್ಕೆ ಹೋಗೋಣ, ಫ್ಯಾಮಿಲಿ ಫುಲ್ ಒಳ್ಳೇದಾಗುತ್ತೆ, ಮಾದಪ್ಪ ಒಳ್ಳೇದು ಮಾಡ್ತಾರೆ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಹೋಗೋಣ. ಆ್ಯಂಡ್ ಆನ್ ಹೋಗ್ತಾ ಯಾವ ಪ್ಲೇಸ್ ಸಿಗುತ್ತೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ನಮ್ಮ ಈ ಜರ್ನಿಲಿ ನೀವು ಬನ್ನಿ. ಆ್ಯಂಡ್ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಗೈಸ್ ಆ್ಯಕ್ಚುಲಿ ಇವಾಗ ನಾವು ಕೆಂಗೇರಿಯಿಂದ ಜಸ್ಟ್ ಪಾಸ್ ಆದ್ವಿ. ಸೊ ಕೆಂಗೇರಿ ಟೋಲಲ್ಲಿ ಏನಪ್ಪ ಅಂತಂದರೆ ಸೊ ನಮ್ಮನ್ನ ನೀಟಾಗಿ ಬೋರ್ಡ್ಸ್ ಕಳಿಸಿದ್ರು. ಹೆಂಗೆ ಅಂತಂದರೆ ಸೊ ಒಂದು ಆ್ಯಕ್ಚುಲಿ ನಾವು ನಾರ್ಮಲ್ ಮದ್ದೂರಿಗೆ ನಾವು ಟಿಕೆಟ್ ಕೇಳಿದ್ದು ಆ್ಯಕ್ಚುಲಿ. ಸೊ ನೀವು ನೋಡ್ಬೋದು ಇಲ್ಲಿ ನಾನು ಟಿಕೆಟ್ ಆಮೇಲೆ ನೀಟಾಗಿ ಹಾಕ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ. ಸೊ 330 rupees ಅಮೌಂಟ್ನ ತೊಗೊಂಡಿರೋದು ನಮ್ಮ ಹತ್ರ ಇವಾಗ, ಅದು ಟೋಲ್ಗೆ. ಸೊ ಆ್ಯಕ್ಚುಲಿ ನಾವು ಕಟ್ ಆಗ್ತಾ ಇರೋದು ಮದ್ದೂರಲ್ಲಿ. ನಾವು ಅವ್ರು ಕೇಳಿದ್ವಿ ಮದ್ದೂರಿಗೂ ಒಂದೇ ಪ್ರೈಸ್ ಅಂತೆ, ಆ್ಯಂಡ್ ಮೈಸೂರಿಗೆ ಹೋಗೋರ್ಗು ಶ್ರೀರಂಗಪಟ್ಟಣ ಟೋಲ್ ಏನಿದೆ ಅಲ್ಲಿಗೂ ಒಂದೇ ಪ್ರೈಸ್ ಅಂತೆ. ಸೊ ನೀವು ಇನ್ ಕೇಸ್ ರಾಮನಗರಕ್ಕೆ ಹೋಗ್ತಾ ಇದ್ದೀರಾ ಅಂದರೆ 330 ರೂಪಾಯಿನೇ ಅವ್ರು ಇಸ್ಕೊಳ್ತಾರೆ ನಿಮ್ಮ ಹತ್ರ. ಸೊ ಟೋಟಲ್ ಇಲ್ಲಿ ಎಲ್ಲೂ ಫೇರ್ ಚಾರ್ಜಸ್ ಕಟ್ ಆಫೇ ಇಲ್ಲ. ಸೊ ಎಲ್ಲರಿಗೂ 330 ರೂಪಾಯಿ ಅಂತಲೇ ಬರ್ತಿದ್ದಾರೆ. ಆ್ಯಂಡ್ ಇದರಲ್ಲಿ ಏನಪ್ಪ ಅಂದರೆ ಒಂದು ಹೇಳ್ತೀನಿ ನೋಡಿ. ಸೊ ಮೊದಲನೇದಾಗಿ ಫೇರ್ ಫೀಸ್ ಅಂದ್ಬಿಟ್ಟು 165 rupees ತೊಗೊತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಪೆನಾಲ್ಟಿ ಫೇರ್ ಅಂತೆ. ಈ ಪೆನಾಲ್ಟಿ ಫೇರ್ ಅನ್ನೋದು ದೇವರಾಣೆ ನನಗೆ ಏನು ಅಂತ ಇದುವರೆಗೂ ಅರ್ಥ ಆಗಿಲ್ಲ. ನಾನು ಅಷ್ಟೆಲ್ಲ ಕುತ್ಕೊಂಡು ಹೋಗ್ತಾ ಅವಾಗಿಂದ ರಿಸರ್ಚ್ ಮಾಡ್ತಾ ಇದೀನಿ, ಇದೇನು ಅಂತ ಸಿಗ್ತಲ್ಲ. ಸೊ ಯಾರಾದರೂ ನಿಮ್ಗೆ ದಯವಿಟ್ಟು ಗೊತ್ತಿದ್ರೆ, ಸೊ ಇನ್ ಕೇಸ್ ಏನಾದರೂ ಇದರಿಂದ ಏನೋ ಚೇಂಜ್ ಮಾಡಿಸ್ಬೋದು ಅಂತಂದರೆ ಕನ್ಸ್ಯೂಮರ್ ಕೋರ್ಟ್ಗೋ ಏನೋ ಒಂದು ಮಾಡಿಸ್ಬೋದು ಅಂದರೆ ದಯವಿಟ್ಟು ಮಾಡಿಸಿ. ಬಿಕಾಸ್ ಇದು ಆ್ಯಕ್ಚುಲಿ ವರ್ತ್ ಇಲ್ಲ ಹೇಳ್ಬೇಕು ಅಂತಂದರೆ. 330 rupees ಜಸ್ಟ್ ಮದ್ದೂರ್ಗೆ ಹೋಗೋರ್ಗು ಒಂದೇ ಪ್ರೈಸು ಆ್ಯಂಡ್ ಮೈಸೂರಿಗೆ ಹೋಗೋರ್ಗು ಒಂದೇ ಪ್ರೈಸ್ ಅಂತಂದರೆ ಸೊ ಅದು ನಾಟ್ ವರ್ತ್ ಅಂತ ಅನ್ಸುತ್ತೆ ನಮ್ಮ ಪ್ರಕಾರ. ಆ್ಯಂಡ್ ನಿನಗೇನು ಅನಿಸುತ್ತೆ ಇದ್ರ ಬಗ್ಗೆ? ಆಗಲ್ಲ ದೊರಡೆ ಅನ್ಸುತ್ತೆ ಗೈಸ್. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇವರು ಆ್ಯಕ್ಚುಲಿ ಲೇಡೀಸ್ಗಳನ್ನ ಇಟ್ಬಿಟ್ಟಿದ್ದಾರೆ. ಅವ್ರ ಹತ್ರ ನಾವು ಮಾತಾಡೋಕ್ಕೂ ಆಗಲ್ಲ, ವಾದ ಮಾಡೋಕ್ಕಾಗಲ್ಲ. ನಾವೇನೋ ವಾದ ಮಾಡಿದ್ರೆ ನಮ್ಮ ತಪ್ಪಾಗ್ಬಿಡುತ್ತೆ. ಇನ್ನು ಅಕ್ಕಪಕ್ಕದವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನೂ ಇನ್ ಪಕ್ಷ ಯಾರ ಗಂಡು ಮಕ್ಳು ಯಾರ ಇದ್ರೆ ಅವ್ರ ಹತ್ರ ಹೆಂಗೆ ಗುರು ಇದೆಲ್ಲ ಅಂತ ಮಾತಾಡ್ಬೋದಾಯ್ತು. ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ. ನಾನು ಕೇಳಿದೆ ಏನಕ್ಕೆ ಮೇಡಮ್ ಅಂತ ಕೇಳಿದೆ. ಅವರು ಇಲ್ಲ ಸರ್ ಇದು ನಮ್ಮದು ರೂಲ್ಸು ಏನೇನೋ ಹೇಳಿದ್ರು. ಹಿಂದ್ಗಡೆ ಗಾಡಿಗಳು ಬೇರೆ ಯಾರು ನೋಡಿತಾ ಇದ್ರು, ಟೈಮ್ ಇರಲಿಲ್ಲ. ಸೊ ಕೊಟ್ಬಿಟ್ಟು ಬಂದೆ ಇವಾಗ. ಸೊ ಇನ್ನೊಂದು ಏನಪ್ಪ ಅಂತಂದರೆ ನೀವು ಆ್ಯಕ್ಚುಲಿ ನಿಮಗೆ ವರ್ತ್ ಅಲ್ಲ ಇದು. ಆ್ಯಕ್ಚುಲಿ ನೀವು ಏನಾದ್ರು ಮೇನ್ ರೋಡಲ್ಲಿ ಬರೋಕೆ ಹೋಗ್ಬಿಡಿ, ಸರ್ವಿಸ್ ರೋಡಲ್ಲಿ ಬನ್ನಿ. ಸರ್ವಿಸ್ ರೋಡಲ್ಲಿ ಒಂದು ಅರೌಂಡ್ ಒಂದು 5 kilometers ನೀವು ಮುಂದೆ ಬರ್ತಾ ಇದ್ದೀರಾ ಅಂದರೆ ನಿಮ್ಗೆ ಒಂದು ದಾರಿ ಸಿಗುತ್ತೆ ಒಳಗಡೆ. ಹಂಗೆ ಹೇಳ್ಕೊಂಬಿಡಿ ಹೇಳ್ತೀನಿ. ನನ್ನ ಮಕ್ಕಳು ನಮ್ಗೆ ಮೋಸ ಮಾಡ್ತಾವ್ರೆ ಅಂದರೆ ನಾವು ಅವ್ರಿಗೆ ಮೋಸ ಮಾಡಬೇಕಾಗುತ್ತೆ. ಸೊ ಟು ಬಿ ಆನೆಸ್ಟ್ ಇದು 330 rupees ವರ್ತ್ ಇಲ್ಲ. ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ. ಈಗ ಹೊರಟ್ಬಿಟ್ಟಿದ್ವಿ, ನಮಗೂ ಗೊತ್ತಾಗಿಲ್ಲ. ಸೊ ನಾವು ಆಗಲಿ ಇದಕ್ಕೂ ಸತಿ ಕಾರಲ್ಲಿ ಬಂದಿದ್ದೀವಲ್ವ. ಬಟ್ ನಾವು ಟೋಲ್ ಕಟ್ ಆಗ್ತಿತ್ತು, ನಾವು ಅಬ್ಸರ್ವೇ ಮಾಡಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಗೈಸ್, ನಾವು ಟೋಲ್ ಮಾಮೂಲಿ ಫಾಸ್ಟ್ ಟ್ಯಾಗಲ್ಲಿ ಕಟ್ ಆಗ್ತಿದ್ದು. ಫಾಸ್ಟ್ ಟ್ಯಾಗಲ್ಲಿ ರೀಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ನಾರ್ಮಲ್ ಕ್ಯಾಶೇ ಕೊಟ್ಟಿದ್ದು. ಫಸ್ಟ್ ಟೈಮ್ ನಮ್ಗೆ ಶಾಕ್ ಆಯ್ತು ಆ್ಯಕ್ಚುಲಿ 330 rupees ಕೊಟ್ಟಿದ್ದ ತಕ್ಷಣನೇ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ ಇವಾಗ. ಸೊ ಅರ್ಧ ದುಡ್ಡು ವಾಪಸ್ ಕೇಳೋಕ್ಕಾಗಲ್ಲ ಅವ್ರ ಹತ್ರ. ಬಟ್ ಈಗ ನಮ್ಮ ನೆಕ್ಸ್ಟ್ ಜರ್ನಿ ಎಲ್ಲಪ್ಪ ಹೋಗ್ತಾ ಇದೀವಿ ಅಂತಂದರೆ ಎಲ್ಲದು ತಲಕಾಡಿಗೆ ಹೋಗ್ತಾ ಇರೋದು ಇವಾಗ ಆನ್ ದ ವೇಲಿ. ಸೊ BR Hills ಹೋಗೋಣ ಅಂತ ಪ್ಲಾನ್ ಇತ್ತು. BR Hills ಮೇ ಬಿ ಈವ್ನಿಂಗ್ 5 ಮೇಲೆ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಅದಕ್ಕೋಸ್ಕರ ಪ್ಲಾನ್ ಸ್ವಲ್ಪ ಚೇಂಜ್ ಮಾಡಿ ಇವಾಗ ತಲಕಾಡಿಗೆ ಹೋಗ್ತಾ ಇದೀವಿ. ತಲಕಾಡಿಗೆ ನಾನು ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹೋಗಿದ್ದು. ಬಟ್ ಸ್ಕೂಲ್ ಟೈಮಲ್ಲಿ ಟ್ರಿಪ್ಗೆ ತಲಕಾಡು ಅವೆಲ್ಲ ನಾರ್ಮಲ್ ಆಗಿ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ. ಬಟ್ ಇವಾಗ ಹೆಂಗಿದೆ ಅಂತ ಗೊತ್ತಿಲ್ಲ ನಮಗೆ. ಸೊ ತುಂಬಾ ವರ್ಷಗಳಾಗಿದೆ, ಹೆಚ್ಚು ಕಮ್ಮಿ ಒಂದು 5 to 7 years ಅಬವ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಒಂದು 15 ವರ್ಷ ಹಿಂದೆ ಇವನು ಚಿಕ್ಕ ಹುಡುಗ. ನಾನು ಅವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ ಗೈಸ್. ಅವಾಗ ಅಲ್ಲಿಂದ ನಮಗೆ ಕರ್ಕೊಂಡು ಹೋಗಿದ್ರು. ಅಂಡ್ ಗೈಸ್ ನಾನು ಗೌರ್ಮೆಂಟ್
ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲಿ ತನಕ ಓದ್ತೆ ಅಂದರೆ ಒಂದು 5ನೇ ಕ್ಲಾಸ್ ತನಕನೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಎಲ್ಲಿ ಅಂದರೆ ಮಾಗಡಿ ಹತ್ರ ಒಂದು ಚಿಕ್ಕ ಹಳ್ಳಿ, ಅಲ್ಲಿ ಓದಿದ್ದು ನಾನು. ಸೊ ಅದಾದಮೇಲೆ 6th ನಾನು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದೆ. ಸೊ ದೆನ್ ಆಮೇಲೆ ನಾವೆಲ್ಲ ಓದಿದ್ದಲ್ಲಿ ಇಂಗ್ಲೀಷ್ ಮೀಡಿಯಮೇ. ಸೊ ಅವಾಗ ನಾನು ಗೌರ್ಮೆಂಟ್ ಸ್ಕೂಲ್ ಓದ್ತಿದ್ನಲ್ಲ, ಅವಾಗ ತಲಕಾಡಿಗೆ ಹೋಗಿದ್ದು. ಅದು 1 ಸತಿನೋ 2 ಸತಿನೋ ಹೋಗಿದ್ದು ನೆನಪು ನನಗೆ. ಆ್ಯಂಡ್ ಅವಾಗೆಲ್ಲ ಚಿಕ್ಕ ಚಿಕ್ಕ ಊರುಗಳೆಲ್ಲ ಕರ್ಕೊಂಡೋಗಿ ವಿಸಿಟ್ ಮಾಡಿಸ್ತಾಯಿದ್ರು. ಅಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಏನೇನಿದೆ ಏನು ಅಂತೆಲ್ಲ ತೋರಿಸ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಹೋಗಿರಲಿಲ್ಲ ತಲಕಾಡಿಗೆ. ಆ್ಯಂಡ್ ಇವಾಗಲೇ ಹೋಗ್ತಾ ಇರೋದು. ಆ್ಯಂಡ್ ತುಂಬ ಚೇಂಜಸ್ ಆಗಿರುತ್ತೆ ಅಂತ ಅನ್ಕೊತೀವಿ. ಸೊ ನಾವು ಹೋಗೋಣ ಅಂತ ಹೊರಟಿದ್ವಿ ಈಗ. ಆ್ಯಂಡ್ ನೀವು ಬನ್ನಿ, ನಿಮಗೂ ತೋರಿಸ್ತೀವಿ ಹೆಂಗಿರುತ್ತೆ ಏನು ಕತೆ ಅಂತ. ಯಾಕಣ್ಣ ಎಂಟ್ರಿ ಫೀಸ್ ಕಲ್ಕಾಡ್ದು ಮಳೆ ಬರ್ತದ. ಕ್ಲೋಸ್ ಟೈಮಿಂಗ್ಸ್ ಏನಾರ ಇದೆಯಾ ಇಲ್ಲಿ? ಕ್ಲೋಸ್ ಟೈಮಿಂಗ್ಸ್ ಏನಾರ ಇದೆಯಾ ಅಂತ? ಕ್ಲೋಸು ಒಳ ಸರ್ 5:15 ಕ್ಲೋಸು. ಹೌದಾ? ದೇವಸ್ಥಾನ 8 ಗಂಟೆ ಇರುತ್ತೆ. ಓಕೆ. ಅವ್ರಿಗೆ ಕೊಡ್ತಾರೆ ತಗೋಣ. ಅಲ್ಲೂ ಕೊಟ್ಟರು ಗ್ರಾಮ ಪಂಚಾಯತಿ ಫಾರೆಸ್ಟ್ 2 ಕಡೆ ತಗೋತೀರಾ? ಬಿಡಿ, ಒಂದು ತೊಳಿ ಸರ್. ಯಾವ್ದಾದ್ರು ಕೇಳಬೇಕಾಗಿತ್ತು. ಅಲ್ಲಿ ಕೇಳೋದು ಪಾರ್ಕಿಂಗ್ ನಮ್ದು. ನಾವು ಅಲ್ಲಿ ಏನೋ ಮಾತಾಡಕ್ ಹೋದ್ರೆ ಸುಮ್ಮನೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೇನೋ ಅಂತ. ಪಾರ್ಕಿಂಗ್ ಮಾಡಿ ಅಂತಾರೆ ಅವ್ರು. ಪಾರ್ಕಿಂಗ್ ಹೋಗಿ ಎಲ್ಲಿ ಸರ್ ಪಾರ್ಕಿಂಗ್ ತೋರ್ಸಕ್ಕೆ ಅಂತ ಕೇಳಬೇಕು. ಹೌದಾ? ಅವರು ಸಂಡೇ ಸ್ಯಾಟರ್ಡೇ ಮಾತ್ರ ಜಾಸ್ತಿ ಮಾಡೋದು, ಡೇ ಮಾಡಲ್ಲ. Day ಮಾಡಲ್ಲ. ಡೇ ಮಾಡ್ತಾರೆ. ಓಕೆ. ಅಲ್ಲಿ 20 ರೂಪಾಯಿ ಇಸ್ಕೊಂಡ್ರು. ಇಲ್ಲೇನೋ ಎವ್ರಿ ಡೇ ಯಾವಾಗಲೂ ಯಾವಾಗಲೂ ಇರುತ್ತಲ್ಲ. ಎಷ್ಟು ಕಡೆ ಕ್ಲೋಸ್ ಇದು ಸರ್ ಕ್ಲೋಸ್ ಎಷ್ಟು ಗಂಟೆಗೆ? 5:30. 5:30ಯಾ? ಓಕೆ. ಟೆಂಪಲ್ ಇರುತ್ತಲ್ಲ, ಟೆಂಪಲ್ 8:30 ಇರುತ್ತಲ್ಲ ಟೆಂಪಲ್.
ಗೈಸ್ ಆ್ಯಕ್ಚುಲಿ ಇವಾಗ ನಾವು ರಿವರ್ ಹತ್ರ ಬಂದಿದ್ದೀವಿ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಸ್ಟಾರ್ಟಿಂಗ್ ನಾವು ಬಂದಾಗ ಪಾರ್ಕಿಂಗ್ ಅಂತ ಒಬ್ರು ತೊಗೊಂಡ್ರು. ಸೊ ಅವ್ರು 20 ರೂಪೀಸ್ ತೊಗೊಂಡ್ರು. ಬಟ್ ಅದಾದಮೇಲೆ ಎಕ್ಸಾಕ್ಟ್ ಪಾರ್ಕಿಂಗ್ ಬಂದುಬಿಟ್ಟು ಇವ್ರು ತೊಗೊಂಡಿದ್ದು 30 ರೂಪೀಸು. ಬಟ್ ಇವ್ರು ಗೌರ್ಮೆಂಟ್ ಕಡೆಯಿಂದ ಬಂದಿರೋದಂತೆ, ಅವರು ಪಂಚಾಯತಿ ಕಡೆಯಿಂದ ಬಂದಿರೋದಂತೆ. ಸೊ ನೋಡ್ಬೋದು ನೀವು ಎಲ್ಲೂ ಸುಲಿಗೆ ಮಾಡ್ತಾ ಇದ್ದಾರೆ ಗೈಸ್. ಆ್ಯಕ್ಚುಲಿ ಇಲ್ಲ ಆ ಕಡೆ ಎಲ್ಲ ತೆಪ್ಪಗಳೆಲ್ಲ ಇದ್ದಾವೆ, ಹೋಗ್ಬೋದು. ಏನೋ ನನಗೆ ಈ ಮಳೆಯಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ತಾ ನೋಡಿ. ಮಳೆ ಬೇರೆ ಬರ್ತಾ ಇದೆ ಆಗಲೇ ಎಲ್ಲ ಎಲ್ಲ ಕಡೆನೂ ಮಳೆ ಬರ್ತಾ ಇದೆ. ಅಲ್ಲಿಂದನೂ ಕೂಡ ಬೆಂಗಳೂರಿಂದನೂ ಇಲ್ಲಿ ಮಳೆ ಬರ್ತಾನೆ ಇತ್ತು. ನೀವು ಕೂಡ ವಿಡಿಯೋದಲ್ಲಿ ನೋಡಿರ್ತೀರಾ ಅಂತ ಅನ್ಕೊಳ್ತೀವಿ. ಸೊ ಇಲ್ಲೂ ಈಗ ಸ್ಟಾರ್ಟ್ ಆಯಿತು. ಸೊ ಇವಾಗ ಹೋಗೋದ ಬೇಡ ಅಂತ ನಾವು ಅಪ್ಪನ ಒಂದ್ಸತಿ ಕೇಳ್ತೀನಿ, ಅವ್ರೇನಾದ್ರು ಆಸೆ ಇದೆಯಾ ಹೋಗ್ಬೇಕು ತೆಪ್ಪದಲ್ಲಿ ಅಂದರೆ ಹೋಗಿ ಕಳಿಸ್ತೀನಿ. ನಾನಂತೂ ಹೋಗಲ್ಲ. ನಿಂಗೇನೋ ಐದೇನೋ ಹೋಗ್ಬೇಕು ಅಂತ. ನನಗೆ ಬೇಡಪ್ಪ ಸದ್ಯಕ್ಕೆ ಇವಾಗ ಮಳೆ ಬಟ್ಟೆಗಳಿಗೆ ಬಿಡ್ತೀವಿ ಹೋದರೆ. ನನಗೆ ಮಳೆ ಬೇರೆ ಬರ್ತಾ ಇದೆ. ಸೊ ಮೇ ಬಿ ಇದು ಇಲ್ಲಾದ್ಮೇಲೆ ಒಂದೊಂದು ಟೆಂಪಲ್ ಇದೆ. ಟೆಂಪಲ್ ಗೊತ್ತಾಗೈಸ್ ಆ್ಯಕ್ಚುಲಿ ಇಲ್ಲಿ ಇಸ್ಬು ಅಂತ ಕೇಳಿರ್ತೀರಾ ಅಂತ ಅನ್ಕೊಂತೀವಿ. ತುಂಬ ಜನ ಗೊತ್ತಿರಲ್ಲ ಇಸ್ಬು ಅಂದರೆ. ಆ್ಯಂಡ್ ಹಳೆ ನೀರು ಇದು ನಿಂತು ಏನಾಗುತ್ತೆ, ಅದು ಒಂದು ಹುಳ ಕ್ರಿಯೇಟ್ ಆಗುತ್ತೆ. ಅದು ಹುಳ ಈ ನೀರಲ್ಲಿ ಸ್ನಾನ ಮಾಡ್ತು ಅಂತಂದರೆ ಕಜ್ಜಿ ಬರುತ್ತೆ. ಫುಲ್ಲು ಒಂದು 2-3 ದಿನ ಫುಲ್ ಕೆರೆತ. ನೀವು ಏನು ಹಾಕೊಂಡು ಸ್ನಾನ ಮಾಡಿದ್ರು ಅದು ಹೋಗಲ್ಲ. ಏನೋ ಹೇಳ್ತಾರೆ, ಈ ಏನೋ ಕೊಬ್ಬು ಕೈ ಎಣ್ಣೆ ಮತ್ತು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡ್ರೆ ಮಾತ್ರ ಅದು ಲೈಟಾಗಿ ಕಮ್ಮಿ ಆಗುತ್ತೆ ಅದನ್ನು. ಬಟ್ ಸ್ಟಿಲ್ ಹಂಗೂ ಕಮ್ಮಿ ಆಗಲ್ಲ. ಆ ಥರ ನೀರು ಇದೊಂದು ಜಾಗದಲ್ಲಿ ಮಾತ್ರ ಈ ಥರ ಇದೆ. ಇವಾಗ ಏನೋ ಗೊತ್ತಿಲ್ಲ, ತುಂಬ ಜನ ಆಡ್ತಾ ಇದ್ದಾರೆ. ಮೇ ಬಿ ಅವ್ರಿಗೆ ಇವಾಗ ಗೊತ್ತಾಗಲ್ಲ. ಕಣಕ್ಕೆ ನೀರಿಂದ ಆಚೆಗೆ ಬಂದಮೇಲೆ ಫುಲ್ಲು ಕೆರೆತ ಸ್ಟಾರ್ಟ್ ಆಗುತ್ತೆ, ಅವಾಗ ಫುಲ್ ಒದ್ದಾಡ್ತಾರೆ. ಆ್ಯಂಡ್ ಇದನ್ನು ನಾನು ಯಾವಾಗ ಅನುಭವಿಸಿದ್ದು ಅಂತ ಹೇಳಿದ್ನಲ್ಲ, ನಾನು ಸ್ಕೂಲ್ ಟೈಮಲ್ಲಿ ಬಂದಾಗ ಅನುಭವಿಸಿದ್ದು. ಫುಲ್ಲು ಎಲ್ಲ ಹೆಂಗೆ ಅಂತಂದರೆ ಒಂದು ವಾರ ಹೋಗಲ್ಲ ನಿಮಗೆ, ಅಷ್ಟು ಕೆರೆತ ಇರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ನಾನು ಇಳಿಯೋಕೆ ಹೋಗ್ತಾಯಿಲ್ಲ ಇಲ್ಲಿ. ಆ್ಯಂಡ್ ನೀವೇನಾದರೂ ಬಂತು ಅಂತಂದರೆ ಲೈಕ್ ಕೇಳಿಕೊಂಡು ನೀರು ಕೇಳೀರಿ. ಯಾಕಂದರೆ ಹೊಸ ನೀರು ಬಂತು ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ. ಹಳೆ ನೀರು ಇತ್ತು ಅಂತಂದರೆ ತುಂಬ ಡೇಂಜರು, ಕೆರೆತ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ಗೈಸ್, ಇಲ್ಲಿ ಆ್ಯಕ್ಚುಲಿ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ. ಲೈಕ್ ಆ ಕಡೆ ಸೈಡೆಲ್ಲ ಏನೋ ಪಾತ್ರೆಗಳೆಲ್ಲ ಸಿಗುತ್ತೆ, ಬಂದು ಇಲ್ಲಿ ಚಿಕನ್ನು ಮಟನ್ನು ಎಲ್ಲ ಮಾಡ್ಕೊಂಡು ತಿಂತಾರೆ. ಆ್ಯಂಡ್ ನೀವೇನಾದರೂ ಫ್ಯಾಮಿಲಿ ಫ್ರೆಂಡ್ಸ್ ವಿಸಿಟ್ ಮಾಡ್ತು ಅಂತಂದರೆ ಆರಾಮಾಗಿ ಬಂದು ಕುಕ್ ಮಾಡಿಕೊಂಡು ಇಲ್ಲಿ ಆರಾಮಾಗಿ ಈಜು ಹೊಡ್ಕೊಂಡು. ಬಟ್ ನಾನು ಹೇಳ್ದಂಗೆ ನೀರು ಚೆಕ್ ಮಾಡ್ಕೊಂಡು ಇಳೀರಿ, ಆಮೇಲೆ ಇಳಿದ್ಬಿಟ್ಟು ಸೊ ನೀವು ಆ ಥರ ಏನೋ ಅನುಭವಿಸೋದು ಬೇಡ ಅಂತ ನನ್ನ ಇದು ಅಷ್ಟೇ. ಆ್ಯಂಡ್ ತುಂಬ ಚೆನ್ನಾಗಿದೆ ಜಾಗ, ಆ್ಯಕ್ಚುಲಿ ವಿಸಿಟ್ ಮಾಡ್ಬೋದು ನೀವು ಕೂಡ. ಸೊ ನಾವು ಇವಾಗ ಆ್ಯಕ್ಚುಲಿ ಟೈಮಿಂಗ್ಸ್ ಬಂದುಬಿಟ್ಟು 4:30 ಆಗಿದೆ. ಬಟ್ 5:30 ಕ್ಲೋಸ್ ಅಂತೆ. ಬಟ್ ನಮ್ಗೆ ಈಗ ಸ್ವಲ್ಪ ಮಳೆ ಸೀಸನಿಂದ ಮಳೆ ತುಂಬ ಬರ್ತಾ ಇದೆ. ಬಂದಾಗ 8:30 ತನಕ ಇರುತ್ತೆ. ಈ ರಿವರ್ ಏರಿಯಾ ಮಾತ್ರ 5:30 ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ಸುತ್ತಮುತ್ತ ಫುಲ್ ಕಾಡಿದೆ. ಕಾಡಂದರೆ ಹಳ್ಳಿನೇ. ಮಾಮೂಲಿ ಇದು ಫಾರೆಸ್ಟ್ ಏರಿಯಾಗೆಲ್ಲ ಸೇರ್ಕೊಳ್ಳುತ್ತೆ. ಮೈಸೂರು ಮಂಡ್ಯ ಜಿಲ್ಲೆ ಅಂತಲೇ ಹೇಳ್ಬೋದು ಇದೆಲ್ಲ. ಸೊ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಕುದುರೆ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಬಂದರೆ ವಿಸಿಟ್ ಮಾಡಿ. ಸೊ ಮಕ್ಳುಗಳೆಲ್ಲ ಬಂದರೆ ಸೊ ತುಂಬ ಜನ ಆಸೆ ಪಡ್ತಾರೆ ಕುದುರೆ ಹಾರ್ಸ್ ರೈಡಿಂಗ್ ಎಲ್ಲ ಆಗಿರ್ಬೋದು. ಇನ್ನೊಂದಿದೆ ನಾಯಿ ರೈಡಿಂಗು, ಅದೆಲ್ಲ ಹೋಗ್ತದೆ ನೋಡಿ, ಕಾಣಿಸ್ತಿದೆ, ನಿಮ್ಗೆ ಕಾಣಿಸ್ತಿರ್ಬೋದೇನೋ. ಸೊ ನಾಯಿ ರೈಡಿಂಗ್ ಕೂಡ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಬಟ್ ಎನಿವೇಸ್ ಜಾಗ ತುಂಬ ಚೆನ್ನಾಗಿದೆ. ನಾವು ಯಾವತ್ತು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಸ್ವಲ್ಪ ಜ್ಞಾಪನ ಇಲ್ಲ. ಬಟ್ ಇವಾಗ ಹೆಂಗಿದೆ ಅಂತಂದರೆ ಮರಳು ಕೆಳಗಡೆ ನೋಡ್ಬೋದು ನೀವೆಲ್ಲ ಮರಳು ಹುಡುಕೊಂಡು ರಾಜಸ್ಥಾನ್ಗೆಲ್ಲ ಹೋಗ್ಬೇಕಾಗಿಲ್ಲ. ಇಲ್ಲೇ ಬಂದರೆ ತಲಕಾಡಲ್ಲಿ ಫೀಲ್ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಏನೋ ಆ್ಯಕ್ಚುಲಿ ಗಾದೆ ಇದೆ, ಏನೋ ತಲಕಾಡು ಮರಳಾಗಿ ಮೈಸೂರು ರಾಜರಿಗೆ ಏನೋ ಶಾಪ ಕೊಟ್ಟಿದ್ದು ಸಮಥಿಂಗ್ ಇದೆ. ನನಗೂ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ. ತಲಕಾಡು ಮರಳಾಗಿ ಮಾಲಂಗಿ ಏನೋ ಇದೆ ಡೈಲಾಗು. ಡೈಲಾಗ್ ಅಲ್ಲ, ಅದು ಶಾಪ ಕೊಟ್ಟಿದ್ದು. ಸೊ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದರೆ KGF 3 ಡೈಲಾಗು ಲೀಕ್ ಆಗಿಬಿಟ್ಟಿದೆ. ಸೊ ಗೈಸ್ ಆ್ಯಕ್ಚುಲಿ ಇದು ಇಲ್ಲಿಗೆ ಮೇ ಬಿ ನಾವು ಎಂಡ್ ಮಾಡೋಣ ಅಂತ ಅನ್ಕೊತೀವಿ ವಿಡಿಯೋನ. ಬಿಕಾಸ್ ನೋಡೋಣ, ಇನ್ನು ಅಲ್ಲಿ ತೆಪ್ಪದ ಹತ್ರ ಎಲ್ಲ ಹೋಗೋಣ. ತೆಪ್ಪದ ಏನು ಅಂತ ಕೇಳೋಣ, ಬನ್ನಿ ವಿಚಾರಿಸೋಣ ಈಗ ಹೋಗ್ಬಿಟ್ಟು. ಇಲ್ಲಿ ಹೋದ್ವಿ, ದಡದ ಹತ್ರ ಎಲ್ಲ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿದೆ ವ್ಯೂ ಮಾತ್ರ. ಬಟ್ ನಾವು ಬೋಟಿಂಗ್ ಎಲ್ಲ ಹೋಗಲಿಲ್ಲ, ಆಗಲೇ ಹೇಳ್ದಂಗೆ. ಆ್ಯಂಡ್ ಸ್ವಲ್ಪ ಫೋಟೋ ಸೆಷನ್ನು ಮತ್ತು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನಮಗೆ ಗೊತ್ತಲ್ಲ, ರೀಲ್ಸ್ ಅಂದರೆ ತುಂಬ ಹುಚ್ಚು. ಹಾಗಾಗಿ ಎಲ್ಲ ಮಾಡಿಕೊಂಡು ಇವಾಗ ನೆಕ್ಸ್ಟು ಇಲ್ಲೇ ಕಾವೇರಿ ದೇವಸ್ಥಾನ ಇದೆ, ಅಂದರೆ ಲೈಕ್ ಇಲ್ಲಿ ಟೆಂಪಲ್ ಇದೆ, ಅದು 8:30 ತನಕ ಇರುತ್ತಂತೆ. ಸೊ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಇದು 5:30 ಕ್ಲೋಸು, ಅದು ಒಂದು 8:30 ತನಕ ಇರುತ್ತೆ, ಅದು ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಬಂದರೆ ಮಾತ್ರ ಸಕ್ಕತ್ತಾಗಿದೆ. ಅಕ್ಕಪಕ್ಕ ಎಲ್ಲ ಚಿಗುಮುರಿ ಅವೆಲ್ಲ ಏನೇನೋ ಇದೆ ಐಟಮ್ಸ್ಗಳು. ನೀವು ಬಂದು ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ವ್ಯೂ ನೋಡಿಕೊಂಡು ಕಾಲ ಕಳಿಬೋದು. ಮಸಾಲೆ ಇಸ್ಕೊ.
ಸಿಂಗ್ ಪ್ಲೇಟ್ಗೆ ಹಾಕ್ಬೇಕು ಹಿಂದೆ ನಮಗೆ ಮಸಾಲೆ ಪುರಿ ಒಂದು ಬೇಲ್ಪುರಿ ಹಾಕಿ ಆ ಕಡೆ ಇದೆ ಹಾಕ್ಸ್ಕೊಂಡು ತಿಂತೀವಿ ಹಿಂಗೇನದನ್ನು ನಂಗೆ ಮಸಾಲೆ 2 ಮಸಾಲೆ 1 ಪಾನಿಪುರಿ ಖಾರ ಬಿಡ ನಾರ್ಮಲ್ ಇಲ್ಲಪ್ಪ. ಒಂದು ನಾರ್ಮಲ್ ಇರಲಿ ಅಮ್ಮ ರೈಸ್ ಇನ್ನೊಂದು ಸುತ್ತಮುತ್ತ ಬರೀ ಪಾನಿಪುರಿ ಅಂಗಡಿಗಳು ಚಾಟ್ ಅಂಗಡಿಗಳೇ ಜಾಸ್ತಿ ಇದೆ ಆ್ಯಂಡ್ ನಾವು ಬಂದಿದ್ದೀವಲ್ಲ ಹಾಗಾಗಿ ಒಂದು 5:30 6 o'clock ಆಗ್ಬರ್ತದೆ. ಇಲ್ಲಿ ನೋಡಿ ಇಲ್ಲೊಂದು ಹಂದಿ ಅಲ್ಲೊಂದು ಹಂದಿ ಗೈಸ್ ನೋಡಿ ಗೈಸ್ ನನ್ನೇ ಹಂದಿ ಅಂತವನೇ ನಾನು ಹಂದಿಯೋ ನೀ ಹಂದಿಯೋ ಹಂದಿ ಅಲ್ಲ ನಾನಲ್ಲ ಗೈಸ್ ಹಂದಿ ಅವ್ರು ಹಂದಿ ನಾನೇ ಅಂದಿ ಹಂದಿ ಅಂಡ್ ಹಂದಿ ಫ್ಯಾಮಿಲೀಸ್. ನಾನು ನೋಡಿದ್ರೆ ಹಂದಿ ತರ ಕಾಣಿಸ್ತೀನಿ ಗೈಸ್. ಎಸ್ ನೀ ಹಂದಿಯೋ ನೀನು ಪ್ರೌಡ್ ಕೊಡು ಹಂದಿ ತರ ಕಾಣಿಸ್ತೀನಿ ಅಂತ. ಗೈಸ್ ಇವಾಗ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿ ಕಾವೇರಮ್ಮನ ದೇವಸ್ಥಾನ ಇದೆ ಅಂತ ಲೈಕ್ ಐ ಮೀನ್ ಕಾವೇರಿ ತಾಯಿಯವ್ರದ್ದು ದೇವಸ್ಥಾನ ಇದೆ. ಸೊ ಈಗ ಅಲ್ಲಿ ಹೋಗಿ ದರ್ಶನ ಪಡ್ಕೊಂಡು ನೆಕ್ಸ್ಟು ಅಲ್ಲಿಂದ ಮೂವ್ ಆನ್ ಆಗ್ತೀವಿ ಎಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ಅಮ್ಮ ನೀವೇನು ಮಾಡಿದ್ರಿ ಇಲ್ಲಿ? ನಾವು ಆ ಕಡೆ ಏನೋ ಲೇಕ್ ಕಡೆ ಹೋಗಿದ್ವಿ, ನೀವೇನು ಮಾಡ್ತಿದ್ರಿ ಇಲ್ಲಿ? ಬಜ್ಜಿ ಬೋಂಡ ತಿಂದ್ವಿ. ಇಲ್ಲೆಲ್ಲ ಸ್ನಾಕ್ಸ್ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಫುಲ್ಲು ಬಜ್ಜಿ ಬೋಂಡ ಎಲ್ಲ ಬಾರ್ಸ್ ಬಿಸಾಕಿದ್ದಾರೆ. ಇವರಿಬ್ರು ವಿಡಿಯೋ ಎಲ್ಲ ಮಾಡ್ಕೊ ಬರೋದಕ್ಕೆ ನಾವು ಅಷ್ಟು ತಿನ್ಬಿಟ್ಟು ಕೂತಿದ್ವಿ. ಮತ್ತೆ ಆಮೇಲೆ ಬಂದು ಇವರುವೇ ತಿಂದ್ರು ಸ್ನ್ಯಾಕ್ಸ್ ಎಲ್ಲ. ಒಟ್ಟಿನಲ್ಲಿ ಗಾಯ್ಸ್ ತಲಕಾಡು ಚೆನ್ನಾಗಿದೆ, ಲೈಕ್ ಮಸ್ಟ್ ವಿಸಿಟ್ ಪ್ಲೇಸು. ಈ ಕಡೆ ಚಾಮರಾಜನಗರ ಕಡೆ ಏನಾದರೂ ಬಂತು ಅಂತಂದರೆ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಏನಾದ್ರು ಬಂತು ಅಂತಂದರೆ ನಿಯರ್ ಬೈ ಒಂದು 60-80 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಹೇಳ್ದಂಗೆ ನೋಡಿಕೊಂಡು ನೀರು ಹೊಸ ನೀರು ಹಳೆ ನೀರು ಅಂತ ಕೇಳಿಕೊಂಡು ಆಮೇಲೆ ನೀರೊಳಗೆ ಇಳೀರಿ, ಇಲ್ಲ ಅಂತಂದ್ರೆ ಇಸ್ಪಿ ಇರುತ್ತೆ. ಸೊ ಕೆರೆತ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಡಿಲೇ ಮಾಡೋದು ಬೇಡ. ಲಾಡು ಕಲ್ಸಕ್ರೆ ವಿಭೂತಿ ಅವಲಕ್ಕಿ ಹೆಂಗೆ ಕೊಟ್ಟಿದ್ದೀನಿ ನೋಡಿ, ಇದು ಪ್ಯಾಕೆಟ್ ಕೊಟ್ಟಿಲ್ಲ. ಗಣಪತಿ ಪ್ರಸಾದ ಎಷ್ಟು ವರ್ಷ ಸರ್ ಹಳೆ ಟೆಂಪಲ್? 1500 ವರ್ಷ ಆಗಿದೆ. 1500 ಬೆಂಗಳೂರು ಚೌಡ್ರ ಕಲ್ಲದು ಎಲ್ಲ ಮರಳು ಮುಚ್ಚಿತ್ತು, ತೆಗ್ದಿರೋದು ಅದು. ಇವಾಗ ತೆಗ್ದಿರೋದು ಸರ್ ಇವಾಗ ಮಳೆಗಾಲದಲ್ಲಿ ಅಲ್ಪ ಸ್ವಲ್ಪ ಬರ್ತದೆ, ಎಲ್ಲ ಕ್ಲೀನ್ ಮಾಡಿಸ್ತಾರೆ. ಮೊದಲಾದ್ರೆ ಹಿಂದೆ ಕವರ್ ಆಗ್ಬಿಡ್ತಿತ್ತು, ಕಾಂಪೌಂಡ್ ಏನೇ ಇರಲಿಲ್ಲ. ಪ್ರತಿದಿನ ಪೂಜೆ ಇರುತ್ತೆ.
ವೈದ್ಯನಾಥೇಶ್ವರ ಅಂದರೆ ಆರೋಗ್ಯಕ್ಕೆ ಫೇಮಸ್, ಹೆಲ್ತ್ಗೆ ಬರ್ತಾರೆ. ಹಿಂದೆ 5 ಪಂಚಲಿಂಗಗಳಿದೆ ಈ ಕಡೆ ಇದೆ. ನೋಡ್ತಾ ಇದ್ದೀರಾ ಎಷ್ಟು 1000 ವರ್ಷಗಳಿಂದನೇ ಈ ರೀತಿ ಸ್ಕಲ್ಪ್ಚರ್ಗಳನ್ನ ಮಾಡಿದ್ದಾರೆ ಅಂತಂದ್ರೆ ನೀವು ಲೆಕ್ಕ ಹಾಕಿ ನಮ್ದು ಯಾವ ಥರ ಟೆಕ್ನಾಲಜಿ ಇತ್ತು 1000 ಇಯರ್ಸ್ ಬ್ಯಾಕೆ ಅಂತಾನೆ. ಇವಾಗೆಲ್ಲ ಆರ್ಕಿಟೆಕ್ಟ್ಸ್ ಈ ಥರ ಎಲ್ಲ ಡೆವಲಪ್ ಮಾಡೋಕ್ಕೆ ಅದು ಇನ್ನೂ ಎಷ್ಟು ಸಾಹಸ ಮಾಡಬೇಕು ಏನೋ ಗೊತ್ತಿಲ್ಲ. ಬಟ್ ಈ ಥರ ಟೆಂಪಲ್ ಬಿಲ್ಡ್ ಮಾಡಬೇಕು ಅಂತಂದರೆ ಇನ್ನೂ ಒಂದು ಅದು ಇಂಡಿಯಾ ಕೈಯಿಂದ ಮಾತ್ರ ಸಾಧ್ಯ, ಆಗಿಬಿಟ್ರೆ ಬೇರೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಅದು. ಸೊ ನೀವು ಔಟ್ ಆಫ್ ಇಲ್ಲೇ ಕಂಟ್ರಿಗೆ ಹೋಗಿ ನೋಡಿರ್ತೀರ, ನೀವು ಈ ಥರ ಎಲ್ಲ ಆರ್ಕಿಟೆಕ್ಟ್ನ ಬೇರೆ ಯಾರೂ ಬಿಲ್ಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಇಟ್ಸ್ ಅರೌಂಡ್ 1000 ಇಯರ್ಸ್ ಮೇಲೆ ಬಿಲ್ಡ್ ಆಗಿದೆ ಈ ಟೆಂಪಲು. ಸೊ ಆ್ಯಕ್ಚುಲಿ ನೀವು ಪ್ರೀಸ್ಟ್ನ ನೋಡಿರ್ತೀರ ಅನ್ಕೊಂಡು ವೀಡಿಯೋದಲ್ಲಿ. ಸೊ ಸಾವಿರಾರು ವರ್ಷಗಳಿರೋ ಪುರಾತನ ನಮ್ಮ ಭಾರತ, ನಮ್ಮ ಸನಾತನಿಕ ಧರ್ಮಕ್ಕೆ ನಾವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಇನ್ನೂ ಎಷ್ಟು ವರ್ಷ ಬಂದರೂ ಇದೇ ನೆಕ್ಸ್ಟ್ ತಲೆಮಾರುಗಳು ಕೂಡ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಅವ್ರಿಗೆ ತೋರಿಸ್ಬೇಕಾಗುತ್ತೆ ಇಂಡಿಯಾ ಯಾವ ರೀತಿ ಡೆವಲಪ್ ಆಗಿತ್ತು 1000 ವರ್ಷಗಳ ಹಿಂದೆನೇ ಅಂತಲೇ. ಸೊ ಗೈಸ್, ಫೈನಲಿ ಟೆಂಪಲ್ನ ನೋಡಿಕೊಂಡು ಬಂದ್ವಿ. ಟೆಂಪಲ್ ಮಾತ್ರ ಸಖತ್ತಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ನೋಡಿದ್ವಿ, ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಇನ್ನೊಂದೇನಂತಂದರೆ ಲೈಕ್ ನಾನು ಆವಾಗಲೇ ಕಾವೇರಿ ತಾಯಿ ಟೆಂಪಲ್ ಅಂತ ಹೇಳಿದೆ, ಆ್ಯಕ್ಚುಲಿ ವೈದ್ಯನಾಥೇಶ್ವರ ಸ್ವಾಮಿ ಟೆಂಪಲ್ ಅದು. ಸೊ ಸಾರಿ ಫಾರ್ ದಟ್. ಆ್ಯಂಡ್ ಇವಾಗ ನಾವು ಟೆಂಪಲ್ನ ಮುಗಿಸ್ಕೊಂಡು ನೋಡಿಕೊಂಡು ನೆಕ್ಸ್ಟ್ ನಮ್ಮ ಪಯಣ ಇವಾಗ ಮಲೆ ಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮು. ಸೊ ನೆಕ್ಸ್ಟ್ ಪಾರ್ಟ್ಗಾಗಿ ವೆಯ್ಟ್ ಮಾಡ್ತಾರೆ. ಅಂಟಿಲ್ ದೆನ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.